ಕಳೆದ ಕೆಲ ದಿನಗಳ ಹಿಂದೆ ರಾಜ್ಯದಲ್ಲಿ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ನಾಯಕರು ನಾ ಮುಂದು ತಾ ಮುಂದು ಅಂತ ಹೇಳಿಕೆ ಕೊಟ್ಟಿದ್ದೆ. ರಾಜಣ್ಣ ಅವರು ಕೊಟ್ಟರು, ಸತೀಶ್ ಜಾರಕಿಹೊಳಿ ಅವರು ಕೊಟ್ಟರು, ಮಹದೇವಪ್ಪನವರು ಮಾತನಾಡಿದ್ರು. ಆದರೆ ಈಗ ಏಕಾಏಕಿ ಎಲ್ಲ ಸೈಲೆಂಟ್ ಆಗ್ಬಿಟ್ರು. ಯಾಕೆ, ಏನು ಒಳಗುಟ್ಟು ಅಂತಕ್ಕಂಥದ್ದು ಪ್ರಶ್ನೆ. ಡಿ.ಕೆ. ಶಿವಕುಮಾರ್ ರಾಜೀನಾಮೆ ಕೊಡೋಕೆ ರೆಡಿ ಇದ್ದಾರೆ. ಆದರೆ ಹೈಕಮಾಂಡ್ ತೀರ್ಮಾನ ಮಾಡಲಿ ಅಂತ ಡಿ.ಕೆ.ಶಿ ಟೀಮ್ ಈಗ ಹಳೆ ಆಟವನ್ನು ಶುರು ಮಾಡಿದ್ದಾರೆ. ಹೈಕಮಾಂಡ್ ತಗೊಳ್ಳಿ, ಬೇಕಾದರೆ ರಾಜೀನಾಮೆ ಕೊಡೋಕ್ಕೆ ಇವರು ರೆಡಿ. ಈಗ ಗುಜರಾತ್ನಲ್ಲಿ ನಡೆಯುವ AICC ಕಾರ್ಯಕಾರಿಣಿ ವೇಳೆ ಇದ್ರ ಬಗ್ಗೆ ಒಂದಷ್ಟು ಚರ್ಚೆ ನಡೆಯುತ್ತಂತೆ. ಏಪ್ರಿಲ್ 8-9ನೇ ತಾರೀಕು AICC ಕಾರ್ಯಕಾರಿಣಿಯನ್ನು ಗುಜರಾತ್ನಲ್ಲಿ ಇಟ್ಕೊಂಡಿದ್ದಾರೆ. ಈ ಕಾರ್ಯಕಾರಿಣಿಯ ವೇಳೆ ಎಲ್ಲ ರಾಜ್ಯಗಳ PCC ಅಧ್ಯಕ್ಷರ ಬದಲಾವಣೆ ಬಗ್ಗೆ ಕ್ಲಾರಿಟಿ ಸಿಗುತ್ತಂತೆ. ಬದಲಾವಣೆ ಮಾಡಬೇಕಾ ಬೇಡವಾ, ಈಗಲೇ ಮಾಡಬೇಕಾ ಅಥವಾ ಡಿಸೆಂಬರ್ ತನಕ ಇರಬೇಕಾ ಅನ್ನೋದ್ರ ಬಗ್ಗೆ ಸ್ಪಷ್ಟನೆ ಸಿಗುತ್ತೆ. ಏಪ್ರಿಲ್ 10ರ ಬಳಿಕ, ಅಂದರೆ ಕಾರ್ಯಕಾರಿಣಿ ಮುಗಿದ ಬಳಿಕ ಹೈಕಮಾಂಡ್ನಿಂದ ಒಂದು ಕ್ಲಾರಿಟಿ ಸಿಗ್ಬೋದು. ಕೆಲವರೆಲ್ಲ ಹೇಳ್ತಾ ಇರೋ ಪ್ರಕಾರ ಡಿಸೆಂಬರ್ ತನಕ ಬದಲಾವಣೆ ಇಲ್ಲ ಅಂತ. ಹಾಗಾಗಿ ಈಗ ಸದ್ಯಕ್ಕೆ ನಾವು ಮಾತಾಡಿ ಬಾಯಾಕೆ ನೋಯಿಸ್ಕೋಬೇಕು ಅಂತ ಎಲ್ಲ ಸುಮ್ಮನಾಗ್ಬಿಟ್ರಾ, ಅಥವಾ ಹೈಕಮಾಂಡ್ನಿಂದ ಏನಾದರೂ ಖಡಕ್ ವಾರ್ನಿಂಗ್ ಬಂದಿದೆಯಾ ಯಾರೂ ಮಾತಾಡಬಾರ್ದು ಅಂತ? ಈಗ CM ಸ್ಥಾನ ಬದಲಾವಣೆ ಬಗ್ಗೆನೂ ಮಾತನಾಡ್ತಿದ್ರು, ಈಗ ಅದ್ರ ಬಗ್ಗೆನೂ ಸೈಲೆಂಟ್ ಆಗಿಬಿಟ್ಟಿದ್ದಾರೆ. ಅದ್ರ ಬಗ್ಗೆನೂ ಮಾತಾಡಿಲ್ಲ. KPCC ಅಧ್ಯಕ್ಷರ ಬದಲಾವಣೆ ಬಗ್ಗೆ ಮಾತಿಲ್ಲ, ಪವರ್ ಶೇರಿಂಗ್ ಬಗ್ಗೆ ಮಾತಾಡಿಲ್ಲ. ಒಟ್ಟಾರೆ ಕಾಂಗ್ರೆಸ್ ನಾಯಕರು ಮೌನಕ್ಕೆ ಶರಣಾಗಿರ್ತಕ್ಕಂಥದ್ದು ಈಗ ಬಹಳ ಚೆನ್ನಾಗಿ ಗೊತ್ತಾಗ್ತಾ ಇದೆ.